ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಈಗ ಮೊದಲನೇ ಟಿಪ್ಪು, ನಾವು ದಿನ ಬಳಸೋ ಅಕ್ಕಿಗೆ ಹುಳು ಬೀಳ್ತಾ ಇರುತ್ತೆ. ಆ ರೀತಿ ಹುಳು ಬೀಳಬಾರ್ದಂದ್ರೆ ಇಲ್ಲಿ ನಾನು ಒಂದು ಟಿಪ್ ತೋರಿಸ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಇರುತ್ತಲ್ಲ, ನಾರ್ಮಲ್ ಟಿಶ್ಯೂ ಪೇಪರ್ಗೆ ಇಲ್ಲಿ ನಾನು ಒಂದು 7ರಿಂದ 8 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಮೆಣಸು, ಅಂದರೆ ಒಂದು 10ರಿಂದ 12 ಮೆಣಸು ಕಾಳು, ಒಂದು ಸ್ವಲ್ಪ ಅರಿಶಿನ ಈ ರೀತಿ ಹಾಕ್ಕೊಂಡು ಮೇಲಿಂದ ಕೆಳಗಡೆ ನೀಟಾಗಿ ಮಡ್ಚ್ಕೊಂಡ್ಬಿಡಬೇಕು. ಮತ್ತು ಕೆಳಗಡೆಯಿಂದ ಮೇಲೆ ಈ ರೀತಿ ಮಡ್ಚ್ಕೊಂಡು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಡ್ಚ್ಕೊಬೇಕು. ಇದನ್ನ ಹಾಗೆ ಇಡಬಾರ್ದು, ಇಟ್ಟಿದ್ದಂತೆ ಓಪನ್ ಆಗೋಗ್ಬಿಡುತ್ತೆ. ಈ ರೀತಿ ಓಪನ್ ಆಗಬಾರ್ದು ಅಂತಂದರೆ ನಾವು ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ನ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು ರಬ್ಬರ್ ಬ್ಯಾಂಡ್ನ ಟೈಟಾಗಿ ಹಾಕಿಟ್ರೆ ಅದು ಒಳಗಡೆ ಇರೋದು ಕೂಡ ಓಪನ್ ಆಗೋದಿಲ್ಲ. ಈಗ ನಾವು ಬಳಸೋವಂಥ ಅಕ್ಕಿನ ಯಾವ ಬಾಕ್ಸಲ್ಲಿ ಹಾಕಿ ಶೇಖರಣೆ ಮಾಡಿರ್ತೀರಲ್ಲ, ಅದರಲ್ಲಿ ಈ ರೀತಿ ಟಿಶ್ಯೂ ಪೇಪರ್ನ ಒಳಗಡೆ ಹಾಕಿ ಇಡೋದ್ರಿಂದ ಒಂದು ಹುಳು ಕೂಡ ಬೀಳೋದಿಲ್ಲ. ಟ್ರೈ ಮಾಡಿ ನೋಡಿ. ಈಗ 2ನೇ ಟಿಪ್ಪು, ನಾವು ವೇಸ್ಟ್ದೊಂದು ಬಾಟಲ್ನ ತೊಗೊಂಡಿದ್ದೀನಿ. ಬಾಟಲ್ನ ಕ್ಯಾಪ್ ತಗೊಂಡು ಈ ರೀತಿಯಾಗಿ ಕ್ಯಾಂಡಲಲ್ಲಿ ಬಿಸಿ ಮಾಡ್ಕೊಬೇಕಾಗತ್ತೆ. ಕ್ಯಾಂಡಲಲ್ಲಿ ಅಥವಾ ದೀಪದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ಉದ್ದಕ್ಕೆ ದಪ್ಪಗಿರ್ತಲ್ಲ ಯಾವುದಾದ್ರೂ ಕಂಬಿ ಅಥವಾ ಆಣಿ ಈ ರೀತಿ ತೊಗೊಂಡು ಹೋಲ್ ಮಾಡಿದ್ರಂದರೆ ಒಂದು ಚಿಕ್ಕದಾಗಿ ಹೋಲಾಗುತ್ತೆ. ಮತ್ತು ಆ ಬಾಟ್ಲ್ ಒಳಗಡೆ ರಂಗೋಲಿ ಹಿಟ್ಟನ್ನು ತುಂಬಿಸ್ಕೊಂಡು ನೀವು ಈ ರೀತಿಯಾಗಿ ರಂಗೋಲಿ ಹಾಕಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಕೈಯಲ್ಲಿ ಕೂಡ ಹಾಕಿದ್ರಿಂದ ಈ ರೀತಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಅಷ್ಟು ನೀಟಾಗಿ ಈಸಿಯಾಗಿ ರಂಗೋಲಿನ ಹಾಕ್ಬೋದು. ಕೆಲವ್ರಿಗೆ ನಮಗೆ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅಂತನ್ನೋರು ಈ ರೀತಿ ಬಾಟಲ್ ಹಾಕಿ ಟ್ರೈ ಮಾಡಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿ ರಂಗೋಲಿನ ಹಾಕ್ಬೋದು. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಹಾಕೊಬೋದು, ತುಂಬ ಚೆನ್ನಾಗಿ ಈಸಿಯಾಗಿ ಹಾಕೊಬೋದು. ಟ್ರೈ ಮಾಡಿ ನೋಡಿ. ಈಗ 3ನೇ ಟಿಪ್ಪು, ನಾವು ದೊಡ್ಡ ದೊಡ್ಡ ರಂಗೋಲಿನ ಹಾಕಿರ್ತೀವಿ ಹಬ್ಬಗಳ ಟೈಮಲ್ಲಿ, ಮತ್ತು ಅದಕ್ಕೆ ಕಲರ್ಸ್ನ ಫಿಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅನ್ನಂಗಿದ್ರೆ ಈ ರೀತಿ ಟೀ ಗ್ಲಾಸಸ್ ಇರುತ್ತಲ್ಲ, ಆ ಗ್ಲಾಸ್ನ ತೊಗೊಂಡು ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೋಲ್ಸ್ನ ಮಾಡ್ಕೊತಾ ಇದ್ದೀವಿ. ಸೂಜಿ ತೊಗೊಂಡು ನಾನಿಲ್ಲಿ ಹೋಲ್ಸ್ನ ಮಾಡಿಕೊಂಡು, ಮತ್ತು ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಒಳಗಡೆ ಹಾಕ್ಕೊಂಡು ಈ ರೀತಿ ತುಂಬಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈಸಿಯಾಗಿ ಕೂಡ ಹಾಕೊಬೋದು. ಟ್ರೈ ಮಾಡಿ ನೋಡಿ ಒಂದ್ಸತಿ. ಈಗ 4ನೇ ಟಿಪ್ಪು, ನಾವು ಸೋಪ್ನ ಯೂಸ್ ಮಾಡಿ ಸೋಪ್ ಬಾಕ್ಸ್ ಯೂಸ್ ಇಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ. ಇನ್ನು ಮುಂದೆ ಆ ರೀತಿ ಬಿಸಾಕಕ್ಕೆ ಹೋಗಬೇಡಿ. ಇದರಲ್ಲಿ ನಾನು ಸೂಪರಾಗಿರೋಂಥ ಟ್ರಿಕ್ನ ತೋರಿಸ್ತಾ ಇದ್ದೀನಿ. ನಾನು ಸೋಪ್ ಬಾಕ್ಸ್ ತಗೊಂಡು ಈ ರೀತಿ ಸೆಲೋ ಟೇಪ್ ಸಹಾಯದಿಂದ ಓಪನ್ ಆಗಬಾರ್ದು ಅಂತ ಹೇಳಿ ನಾನು ಈ ರೀತಿ 3 ಕಡೆನ ಈ ರೀತಿ ಸೆಲೋ ಟೇಪ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ಪೆನ್ನು ಖಾಲಿ ಆಯ್ತು ಅಂತೇಳಿ ನಾವು ಬಿಸಾಕ್ಬಿಡ್ತೀವಲ್ಲ, ನಾನು ಬಿಸಾಕಿರಲಿಲ್ಲ. ಈ ರೀತಿ ಪೆನ್ದು ಮುಂದೆ ಭಾಗ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡು ಈ ರೀತಿ ಸೋಪ್ ಬಾಕ್ಸ್ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಅದನ್ನು ನೀಟಾಗಿ ರೌಂಡಾಗಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಇದಾದ ನಂತರ ಸೋಪ್ ಬಾಕ್ಸಲ್ಲಿ ಒಂದಕ್ಕೊಂದು ಗ್ಯಾಪ್ ಇರಬೇಕಲ್ಲ, ಅದಕ್ಕೆ ನಾನಿಲ್ಲಿ ನಿಮಗೆ ದಪ್ಪದು ರಟ್ಟು ಸಿಕ್ತಂತ ಹೇಳಿದರೆ ಪರವಾಗಿಲ್ಲ, ಅದನ್ನು ತೊಗೊಬೋದು. ನಂಗೆ ದಪ್ಪದು ಸಿಕ್ಕಿಲ್ಲ, ಸ್ವಲ್ಪ ತೆಳುವಾಗಿತ್ತು ಅಂತ ಹೇಳಿ ಇಲ್ಲಿ ಒಂದಕ್ಕೊಂದು ದಪ್ಪ ಇರಲಿ ಅಂತೇಳಿ ಒಂದಕ್ಕೊಂದು ಅಂಟಿಸ್ತಾ ಇದ್ದೀನಿ. ಈ ರೀತಿ 3 ಭಾಗನ ಮಾಡಿಕೊಂಡು ಮತ್ತು ನಾನು ಪೆನ್ದು ಕ್ಯಾಪ್ ಇರುತ್ತಲ್ಲ ಅದಕ್ಕೂ ಸ್ವಲ್ಪ ಫೆವಿಕಾಲ್ನ ಮೆತ್ತಿಸಿ ಈ ರೀತಿಯಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಟಿಸಿದ ನಂತರ ಒಂದು 5-10 ನಿಮಿಷ ಬಿಡಬೇಕಾಗತ್ತೆ. ಒಂದು 10 ನಿಮಿಷ ಬಿಟ್ಟರೆ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಇದಕ್ಕೆ ನಾನು ರಂಗೋಲಿ ಪುಡಿನ ಫಿಲ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಡಿಸೈನ್ ಆ ರೀತಿ ನೀವು ಹಾಕ್ಕೊಬೋದು. ಹಾಗೆ ಕಲರ್ಸ್ ಬೇಕು ಅಂತಂದರೆ ಕಲರ್ಸ್ ಕೂಡ ಫಿಲ್ ಮಾಡಿ ನೀವು ವೈಟ್ ಜೊತೆಗೆ ನೀವು ಕಲರ್ ರಂಗೋಲಿ ಪುಡಿ ಬರುತ್ತಲ್ಲ ಅದನ್ನು ಸಹ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲಿ ನಾನು ವೈಟ್ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೊಬೋದು. ತುಂಬ ಸುಲಭವಾಗಿ ಮಾಡ್ಕೊಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೆಲವ್ರಿಗೆ ನಾವು 3 ಲೈನ್ಸ್ ಬಿಡ್ತಾರಲ್ಲ ಕೈಯಲ್ಲಿ, ಆ ರೀತಿ ಬರಲ್ಲ ಅನ್ನೋರಿಗೆ ಈ ರೀತಿ ಸುಲಭವಾಗಿ ನೀವು ರಂಗೋಲಿನ ಹಾಕ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಸ್ಟಾರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಿಮಗಿನ್ನ ತುಂಬ ಚೆನ್ನಾಗಿ ಡಿಸೈನ್ ರಂಗೋಲಿ ಬರುತ್ತನ್ನಂಗಿದ್ರೆ ಹಾಕ್ಕೊಬೋದು. ತುಂಬ ಸುಲಭವಾಗಿ ಹಾಕ್ಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಕೊನೆಯ ಟಿಪ್ಪು, ನಾವು ದಿನನಿತ್ಯ ಬಳಸೋ ಟೊಮೊಟೊ ಹಣ್ಣನ್ನು ಮನೆಗೆ ತರ್ತೀವಿ. ಸುಮಾರು 1 kg 2 kg ಆಗೋಷ್ಟು ತಂದು ಫ್ರಿಜ್ನಲ್ಲಿ ಇಡ್ತೀವಿ. ಅದು 1 ದಿನ 2 ದಿನ ಹೋಗ್ತಾ ಏನಾಗುತ್ತೆ ಅಂತಂದರೆ ಒಂದು ರೀತಿ ಬೂಸ್ಟ್ ಬಂದು ಹಾಗೆ ಕೊಳೆ ರೀತಿ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು, ಫ್ರೆಶ್ ಆಗಿರಬೇಕು. ನಾವು ತಂದಿದ್ದ ದಿವಸ ಹೇಗಿರುತ್ತೆ ಫ್ರೆಶ್ ಆಗಿ ಆ ರೀತಿ ಇರಬೇಕು ಅಂತಂದರೆ ಟೊಮೊಟೊ ಹಣ್ಣು ತುದಿ ಭಾಗ ಇರುತ್ತಲ್ಲ, ಆ ತುದಿ ಭಾಗಕ್ಕೆ ಈ ರೀತಿಯಾಗಿ ನಾನು ಸ್ವಲ್ಪ ಟೇಪ್ನ ಕಟ್ ಮಾಡಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಣಿಸಿ ನೀವು ಸ್ಟೋರ್ ಮಾಡಿ ಇಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ. ನಾವು ಕೊನೆವರೆಗೂ ಅದು ಮುಗಿಯೋವರೆಗೂ ಅದೇ ಫ್ರೆಶ್ನೆಸ್ ಇರುತ್ತೆ. ಒಂದ್ಸಲ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ಹಾಗೆ ನಾವು ಬಳಸೋವಾಗ ಈ ರೀತಿ ಟೇಪ್ನ ತೆಗೆದು ನೀಟಾಗಿ ವಾಶ್ ಮಾಡಿ ಆಮೇಲೆ ಬಳಸ್ಕೊಬೇಕಾಗತ್ತೆ ಅಡುಗೆಗಳಿಗೆ. ಈ ರೀತಿ ಮಾಡೋದ್ರಿಂದ
ಟೊಮೊಟೊ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.